ಬರೀ ಹಿಂಗೇ ಆಗುತ್ತೆ ಅಂತ ಅಂದ್ಕೊಳ್ಳೋದಕ್ಕೆ ಹಿಂಗೆ ಆಗಲಿಲ್ಲ ಅಂದರೆ ಬೇರೆ ಏನಿದೆ ಅಂತಲೂ ನಮ್ಮ ತಲೆಯಲ್ಲಿ ಇರಬೇಕು. ಆಗ ಮಾತ್ರನೇ ನಾವು ನಮ್ಮ ಲೈಫ್ನ ನೆಮ್ಮದಿಯಿಂದ ನಾವು ಮುಂದುವರ್ಸೋಕ್ಕೆ ಸಾಧ್ಯ. ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನನ್ನ ಲೈಫಲ್ಲಿ ಯಾವ ಕೆಟ್ಟದ್ದು ಆಗಬಾರ್ದು ಅಂತ ಇಲ್ಲ. ಲೈಫ್ ಅಂದಮೇಲೆ ಏನು ನಡೆಯುತ್ತೆ, ಎಲ್ಲ ನಡೀತಿರುತ್ತೆ. ಬಟ್ ಎಲ್ಲವನ್ನ ಫೇಸ್ ಮಾಡಬೇಕು ಅಂದರೆ ನಾನು ದ ವರ್ಸ್ಟ್ ಸಿಚುಯೇಷನ್ ಕೂಡ ನೋಡಿರಬೇಕು. ಲೈಫ್ ಈಸ್ ಬ್ಯೂಟಿಫುಲ್, ಇಲ್ಲಿ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ ಅಂತ ನಾವು ಕೇಳಿದ್ದೀವಿ. ಹೌದು, ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ. ಇನ್ ಕೇಸ್ ಕೆಟ್ಟದಾದರೆ ಏನು ಮಾಡಬೇಕು? ನಮಸ್ತೆ. ಮಹಾಬಲ ಸೀತಾಳಭಾವಿ ಅವರ ಪುಸ್ತಕ ಈ ತಪ್ಪು ನೀವು ಮಾಡಬೇಡಿ, ನೆಮ್ಮದಿಯ ಬದುಕಿಗೆ 66 ಪ್ರಾಕ್ಟಿಕಲ್ ಥಿಯರಿಗಳು. ನೆನ್ನೆದು ನಾವು ನೋಡಿದ್ವಿ ಅಲ್ವಾ, ಸ್ಪೆಷಲ್ ಆಗಿರಬಾರ್ದು ಅಂತ. ಸೊ ಇವತ್ತಿನ ಚಾಪ್ಟರ್, ಸ್ಪೆಷಲ್ ಆಗಿ ಅನ್ಕೋಬೇಡಿ ಅಂತ. ಇವತ್ತಿನ ಚಾಪ್ಟರ್ ಎಲ್ಲ ವಿಷಯದಲ್ಲೂ ಪಾಸಿಟಿವ್ ಆಗಿರಬೇಡಿ, ಆಗಾಗ ನೆಗೆಟಿವ್ ಆಗೋದನ್ನು ಕಲಿತ್ರೆ ಒಳ್ಳೆಯದು. ಓಕೆ, ಇದು ತುಂಬ ಉಲ್ಟಾ ಅಲ್ಲ? ನಮಗೆ ಇಡೀ ಜಗತ್ತಿನಲ್ಲಿ ಎಲ್ಲ ಬರೀ ಒಳ್ಳೇದು ಯೋಚನೆ ಮಾಡಿ, ಒಳ್ಳೇದು ಯೋಚನೆ ಮಾಡಿ, ಒಳ್ಳೇದು ಯೋಚನೆ ಮಾಡಿ, ಒಳ್ಳೇದು ಅಂದ್ಕೊಳ್ಳಿ ಅಂತ ಕೇಳಿ ಕೇಳಿ ನಾವು ಗೊತ್ತಾಗ್ಬಿಟ್ಟಿದೆ. ಬಟ್ ಇಲ್ಲಿ ಸ್ವಲ್ಪ ಉಲ್ಟಾ ಹೇಳ್ತಿದ್ದಾರೆ. ಅದಕ್ಕೆ ಪ್ರಾಕ್ಟಿಕಲ್ ಥಿಯರಿ ಅಂತ ಹೇಳೋದು. ಓಕೆ, ಪಾಸಿಟಿವ್ ಆಗಿ ಯೋಚಿಸೋದು ಅಂದರೆ ಯಾವಾಗಲೂ ಒಳ್ಳೆಯದನ್ನೇ ಯೋಚಿಸೋದು, ಒಳ್ಳೆಯದೇ ಆಗುತ್ತೆ ಅಂದ್ಕೊಳ್ಳೋದು. ಇದು ಋಷಿಮುನಿಗಳ ಕಾಲದಿಂದ ಕೂಡ ಇವತ್ತಿನ ಮಾಡ್ರನ್ ಗುರುಗಳವರೆಗೂ ಎಲ್ಲರೂ ಬೋಧಿಸ್ತಾ ಬಂದಿರೋ ಪಾಠ. ಒಳ್ಳೆಯದೇ ಆಗುತ್ತೆ, ಒಳ್ಳೆಯದೇ ಆಗುತ್ತೆ, ಒಳ್ಳೆಯದೇ ಆಗುತ್ತೆ ಅಂತ. ಹಾಗಿದ್ರೆ ಏಡ್ಸ್ ವಿಚಾರದಲ್ಲಿ ಯಾಕೆ ಪಾಸಿಟಿವ್ ಆಗಿ ಬೇಡ ಅಂತ ಅಂದ್ಕೊತೀರಾ? ಕೊರೋನಾ ವಿಚಾರದಲ್ಲಿ ಯಾಕೆ ಬೇಡ ಪಾಸಿಟಿವ್ ಆಗಿರೋದು ಅಂತ ಅಂದ್ಕೊಳ್ತೀರಾ? ಜೋಕ್ ಮಾಡ್ತಾ ಇದ್ದೀನಿ ಅಂದ್ಕೊಂಡ್ರಾ? ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಅಂದರೆ ನಮ್ಮ ಜೀವನದಲ್ಲಿ ಎಲ್ಲ ಸಂದರ್ಭದಲ್ಲೂ ಪಾಸಿಟಿವ್ ಆಗಿ ಯೋಚಿಸೋದ್ರಿಂದ ನಾವು ಗೆಲ್ಲಕ್ಕೆ ಸಾಧ್ಯನಾ? ಹೌದು, ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ನಾವು ಗೆಲ್ಬೋದು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಬರೀ ಪಾಸಿಟಿವ್ ಆಗಿ ಯೋಚನೆ ಮಾಡೋದ್ರಿಂದ ನಾವು ಗೆಲ್ಲಕ್ಕಾಗಲ್ಲ. ಸಂದರ್ಭಕ್ಕೆ ತಕ್ಕಂತೆ ಇನ್ನೊಂದು ಮುಖ, ನೆಗೆಟಿವ್ ಮುಖನೂ ನೋಡಬೇಕು. ಒಂದು ಕಾಯಿನಲ್ಲಿ 2 ಸೈಡ್ ಫೇಸ್ ಇದೆ ಅಂದಮೇಲೆ ನಾವು 2 ಸೈಡು ಫೇಸ್ ನೋಡಬೇಕಲ್ವಾ? ಸೊ ಅದನ್ನು ಲೈಫಲ್ಲೂ ನಾವು ಮಾಡಿದ್ರೆ, ಅದನ್ನು ಕಲಿತ್ರೆ ಖಂಡಿತ ನಾವು ಗೆಲ್ಲಬಹುದು ಅನ್ನೋದು ಇಲ್ಲಿ ಹೇಳ್ತಾ ಇರೋದು. ಅಂದರೆ ಸ್ವಲ್ಪ ಸೆನ್ಸಿಟಿವ್ ಆಗಿ, ಸೂಕ್ಷ್ಮವಾಗಿ ಯೋಚಿಸಿ ನೋಡಿ. ನಿಮ್ಮದೇ ಬದುಕಿನಲ್ಲಿ ಇದಕ್ಕೆ 10 ಉದಾಹರಣೆಗಳು ಸಿಗುತ್ತೆ. ಯೋಚನೆ ಮಾಡಿ, ಬರೀ ಪಾಸಿಟಿವ್ ಆಗಿ ಯೋಚನೆ ಮಾಡಿರೋದು ನಿಮ್ಗೇನಾದರೂ ನೋವು ಕೊಟ್ಟಿದೆಯಾ ಅಂತ. ಓಕೆ, ತುಂಬ ಜನ ಹೇಳ್ತಾರೆ, ನಾನು ಹಿಂಗೆ ಅಂದ್ಕೊಂಡೇ ಇದ್ದೆ ಮೇಡಮ್, ಬಟ್ ಅದು ಹಂಗೆ ಆಗಲಿಲ್ಲ. ಮೇಡಮ್ ಹಂಗಾಗುತ್ತೆ ಅಂದ್ಕೊಂಡಿದ್ದೆ, ಬಟ್ ಅದು ಹಂಗೆ ಆಗಲಿಲ್ಲ ಅಂತ. ಓಕೆ, ನಾನು ಕೊನೆಯಲ್ಲಿ ಹೇಳ್ತೀನಿ. ಸೊ ಎಕ್ಸಾಂಪಲ್ ಹೇಳ್ತಿದ್ದಾರೆ. ಅದೇನೆಂದರೆ, ಬೆಳಗ್ಗೆ ಹೇಳ್ತೀರಾ ಅಂತ ಅಂದ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ವರ್ಕ್ ಇರುತ್ತೆ. ಅಂದರೆ ನಿಮ್ಗೆ ಏನೋ ಒಂದು ಇಂಟರ್ವ್ಯೂ ಇರುತ್ತೆ ಅಂದ್ಕೊಳ್ಳಿ. ಸೊ 10:00 ನಿಮಗೆ ಇಂಟರ್ವ್ಯೂ ಇರುತ್ತೆ. ಓಕೆ, ನೀವು ಮನಸ್ಸಲ್ಲಿ ಲೆಕ್ಕ ಹಾಕ್ಕೊಳ್ತೀರಾ, 15 ಕಿಲೋಮೀಟ್ರದ ಇಲ್ಲಿಂದ ಅಲ್ಲಿಗೆ. ಸೊ ನಾನು 9:15 ಬಿಟ್ಟರೆ ನಾನು 10 ಗಂಟೆಗೆ ಅಲ್ಲಿ ಹೋಗ್ತೀನಿ. ಸೊ ಅರ್ಧ ಗಂಟೆ ಮುಂಚೆನೇ ಹೋಗ್ತೀನಿ. ಇನ್ ಕೇಸ್ ಬಸ್ ಏನಾದರೂ ಲೇಟ್ ಆದ್ರೂ 15 ನಿಮಿಷ ಮುಂಚೆ ಅಂತೂ ಗ್ಯಾರಂಟಿ ಹೋಗ್ತೀನಿ ಅಂತ ಫುಲ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಬರೀ ಪಾಸಿಟಿವ್ದನ್ನು ಮಾತ್ರ ನೀವು ಯೋಚನೆ ಮಾಡಿಬಿಟ್ಟು ಹೊರಟ್ರಿ. ಅವತ್ತೇನೋ ಗೊತ್ತಿಲ್ಲ, ನಿಮ್ಮ ಟೈಮು ನಿಮಗೆ ಏನಾಗೋಯ್ತು, ಕೈ ಕೊಟ್ಬಿಡ್ತು. ಓಕೆ, ಅಂದರೆ ಬಸ್ ಸ್ಟ್ಯಾಂಡಲ್ಲಿ ಬಸ್ ಬಂದೇ ಇಲ್ಲ. ಅರ್ಧ ಗಂಟೆ ಕಾಯ್ತೀರಿ, ಬೇರೆ ಬಸ್ಸೂ ಇಲ್ಲ. ಆಟೋದಲ್ಲಿ ಹೋಗೋಣ ಅಂದರೆ ಅಷ್ಟು ದುಡ್ಡೂ ಇಲ್ಲ. ಬೇರೆ ಯಾರನ್ನಾದರೂ ಕರೆಯೋಣ ಅಂದರೆ ಟೆನ್ಷನ್ಗೆ ನೆನಪಾಗ್ತಾ ಇಲ್ಲ. ಹೀಗೆ ಯೋಚನೆ ಮಾಡ್ಕೊಂಡು ಕೊನೆಗೆ ಲೈಫಲ್ಲಿ ಅತ್ಯಂತ ಮಹತ್ವವಾದ ಇಂಟರ್ವ್ಯೂ ಕೂಡ ಮಿಸ್ ಮಾಡ್ಕೊಂಡಿರೋ ಚಾನ್ಸಸ್ ತುಂಬಾ ಇದೆ. ಹೋಗ್ತಾ ಇದ್ದೆ, ಅವತ್ತು ಡಿಲೇ ಆಗೋಯ್ತು ಅಂತ. ಬರೀ ಚಾನ್ಸಸ್ ಮಿಸ್ ಮಾಡ್ಕೊಳ್ಳೋದು ಅಂತಲ್ಲ, ಲೇಟಾಗಿ ಹೋಗೋದ್ರಿಂದ ನಮ್ಮ ವ್ಯಕ್ತಿತ್ವನೇ ಗೊತ್ತಾಗ್ಬಿಡುತ್ತೆ. ಇವ್ರು ಈ ಕೆಲಸಕ್ಕೆ ಎಷ್ಟು ಪ್ರಿಯಾರಿಟಿ ಕೊಡ್ತಾ ಇದ್ದಾರೆ, ಇವ್ರು ಇದಕ್ಕೆ ವರ್ತಿದ್ದಾರಾ, ನಮ್ಮ ಬಗ್ಗೆ ನಾವು ತೋರಿಸ್ಕೊಟ್ಬಿಡ್ತೀವಿ. ಸೊ ಬರೀ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ದಕ್ಕೆ ಹಿಂಗೆಲ್ಲ ಆಯಿತು. ಅದನ್ನೇ ನೀವು ಇನ್ನೂ ಒಂದು ಮುಖಾನ ಯೋಚನೆ ಮಾಡಿದ್ದಿದ್ರೆ ಅಲ್ಲಿ ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ ಥರ ನೀವು ರೆಡಿ ಮಾಡಿ ಇಟ್ಕೊಂಡಿದ್ರೆ, ಯಾವಾಗ ನಾವು ನೆಗೆಟಿವ್ ಫೇಸ್ನೂ ಕೂಡ ನೋಡ್ತೀವಿ, ಆಗ ನಮಗೆ ಐಡಿಯಾಸ್ಗಳು ಓಪನ್ ಆಗುತ್ತೆ, ಪಾಸಿಬಿಲಿಟೀಸ್ ಓಪನ್ ಆಗುತ್ತೆ. ನಾವು ಆ್ಯಕ್ಚುಲಿ ಚಾಲೆಂಜಸ್ ಬಗ್ಗೆ ಥಿಂಕ್ ಮಾಡಿದಾಗ ಪಾಸಿಬಿಲಿಟೀಸ್ ಯೋಚನೆ ಆಗಬೇಕು ನಮಗೆ. ನಾವು ಬರೀ ಹಿಂಗೇ ಆಗುತ್ತೆ ಅಂತ ಅಂದ್ಕೊಳ್ಳೋದಕ್ಕೆ ಹಿಂಗೆ ಆಗಲಿಲ್ಲ ಅಂದರೆ ಬೇರೆ ಏನಿದೆ ಅಂತಲೂ ನಮ್ಮ ತಲೆಯಲ್ಲಿ ಇರಬೇಕು. ಆಗ ಮಾತ್ರನೇ ನಾವು ನಮ್ಮ ಲೈಫ್ನ ನೆಮ್ಮದಿಯಿಂದ ನಾವು ಮುಂದುವರ್ಸೋಕ್ಕೆ ಸಾಧ್ಯ.
ಓಕೆ. ಸೊ ಹಾಗಾಗಿ ನಾವು ಬರೀ ಪಾಸಿಟಿವ್ ಆಗಿ ಯೋಚನೆ ಮಾಡೋದಲ್ಲ, ಇನ್ನೊಂದು ಮುಖ, ಋಣಾತ್ಮಕ ಮುಖನೂ ಕೂಡ ನೋಡಬೇಕು. ಎರಡನ್ನೂ ಯಾರು ಯೋಚನೆ ಮಾಡ್ತಾರೆ ಅವರೇ ನಿಜವಾದ ಬುದ್ಧಿವಂತರು ಅಂತ ಹೇಳ್ತಿದ್ದಾರೆ. ಅಂದರೆ ನಮಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ 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 ಅಂತ ಹೇಳ್ಕೊಟ್ಬಿಟ್ಟು ನಾವೊಂಥರ ನಮ್ಮ ಸ್ವಂತ ಬುದ್ಧಿನ ಕಳ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ ಅಂತ. ಇಲ್ಲಿ ನಾವಿಲ್ಲಿ ನೋಡಬೇಕಾಗಿರೋದು, ಯಾವ ಟೈಮಲ್ಲಾದರೂ ಮಿಷನ್ ಕೈ ಕೊಡ್ಬೋದು, ಯಾವ ಟೈಮಲ್ಲಾದರೂ ಡ್ರೈವರ್ ಸಿಗದೆ ಹೋಗ್ಬೋದು, ಯಾವ ಟೈಮಲ್ಲಾದರೂ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಸ್ಲಿಪ್ಪರ್ ಅರ್ಧೋಗ್ಬೋದು, ಯಾವ ಟೈಮಲ್ಲಿ ಏನಾದರೂ ಆಗ್ಬೋದು, ಇದು ನಮಗೆ ಗೊತ್ತಿದೆ. ಆದರೂ ನನ್ನ ಜೀವನದಲ್ಲಿ ಮಾತ್ರ ಹಿಂಗೆಲ್ಲ ಆಗಲ್ಲ ಅನ್ನೋ ಭ್ರಮೇಲಿ ಬದುಕ್ತಾ ಇರ್ತೀವಿ ಅಲ್ವಾ. ಸೊ ನಾನು ಒಳ್ಳೆಯದೇ ಮಾಡ್ತಾ ಇದ್ದೀನಿ, ಸೊ ಹೆಂಗಾಗ್ಬಿಡುತ್ತೆ ಅಂದರೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನನ್ನ ಲೈಫಲ್ಲಿ ಯಾವ ಕೆಟ್ಟದ್ದು ಆಗಬಾರ್ದು ಅಂತ. ಇಲ್ಲ, ಲೈಫ್ ಅಂದಮೇಲೆ ಏನು ನಡೆಯುತ್ತೆ, ಎಲ್ಲ ನಡೀತಿರುತ್ತೆ. ಬಟ್ ಎಲ್ಲವನ್ನ ಫೇಸ್ ಮಾಡಬೇಕು ಅಂದರೆ ನಾನು ದ ವರ್ಸ್ಟ್ ಸಿಚುಯೇಷನ್ ಕೂಡ ನೋಡಿರಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಿರಬೇಕು. ನಾನು ಅದು ಯೋಚನೆ ಮಾಡದೇ ಇದ್ರೇ ನಮಗೆ ಶಾಕ್ ಆಗೋದು. ಓಕೆ, ಅದರಿಂದ ನಾವು ಹೊರಗಡೆ ಬರೋಕ್ಕೆ ತುಂಬ ಟೈಮ್ ತೊಗೊಳ್ಳೋದು. ಇಲ್ಲಿ ನಾವು ಏನಕ್ಕೆ ಇದನ್ನು ಹೇಳ್ತಿರೋದು ಅಂದರೆ, ನೀವು ಏನೇ ಒಂದು ಸ್ಟಾರ್ಟ್ ಮಾಡಬೇಕಾದ್ರೂ ಕೂಡ ಒಂದು ಒಳ್ಳೆಯದೇ ಆಗುತ್ತೆ ಅಂತಲೇ ಸ್ಟಾರ್ಟ್ ಮಾಡಿ. ಓಕೆ, ಬಟ್ ಆಗಲಿಲ್ಲ ಅಂದರೆ ಏನು ಅನ್ನೋದನ್ನು ಯೋಚನೆ ಮಾಡಿ. ಇಲ್ಲೇನಾಗುತ್ತೆ ಅಂದರೆ, ಲೈಫ್ ಈಸ್ ಬ್ಯೂಟಿಫುಲ್, ಇಲ್ಲಿ ಏನು ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ ಅಂತ ನಾವು ಕೇಳಿದ್ದೀವಿ. ಹೌದು, ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ. ಇನ್ ಕೇಸ್ ಕೆಟ್ಟದಾದರೆ ಏನು ಮಾಡಬೇಕು ಅಂತ ಕೂಡ ಗೊತ್ತಿರಬೇಕಲ್ವಾ, ಆ ಬುದ್ಧಿವಂತಿಕೆ ನಮ್ಮ ಹತ್ರ ಇರಬೇಕಲ್ವಾ. ಇಲ್ಲಿ ಕೆಲವ್ರು ಏನು ಹೇಳ್ತಾರೆ ಅಂದರೆ, ನಾನು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಅಂತಲೂ ಇಟ್ಕೊಂಡ್ಬಿಟ್ಟಿದ್ದೀನಿ. ಹೆಂಗೆ, ಸೊ ನನ್ನ ಲಾಯರು ನಮ್ಮ ಕೇಸ್ನ ಗೆದ್ದೇ ಹೇಳ್ತಾರೆ ಅಂತ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಯಾಕೆ ಪ್ಲ್ಯಾನ್ ಬಿ ಏನು, ಅವ್ರು ಹೇಳಿದ್ದಾರೆ ಪ್ಲ್ಯಾನ್ ಬಿ ಇದು ಅಂತ ಅದಕ್ಕೂ ನಾನು ಸ್ಟಿಕ್ ಆಗಿರ್ತೀನಿ. ಸೊ ನಿಮ್ಮ ಲಾಯರ್ ಸೋತೋದ್ರು, ಕರೆಕ್ಟ್, ಆವಾಗ ಕೇಸ್ ನಿಮ್ಮದೇ ಸೋತೋಯ್ತು. ನೀವಿದ್ರ ಮೊದಲೇ ಸಿದ್ಧ ಆಗಿದ್ದರೆ ನಿಮಗೆ ಬೇರೆ ಬೇರೆ ಪ್ಲ್ಯಾನ್ ಬಿ ಪ್ಲ್ಯಾನ್ ಕೂಡ ಇರ್ತಿತ್ತು, ಪ್ಲ್ಯಾನ್ ಸಿ ಕೂಡ ಇರ್ತಿತ್ತು, ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿದರೆ. ಸೊ ನೆಗೆಟಿವ್ ಆಗಿ ಯಾಕೆ ಯೋಚನೆ ಮಾಡಬೇಕು, ಬಿಕಾಸ್ ನಮಗೆ ಇನ್ನೊಂದು ಐಡಿಯಾ ಕೂಡ ನಮ್ಮ ಹತ್ರ ಇಟ್ಕೊಂಡಿರಬೇಕು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಓಕೆ, ಇಲ್ಲಿ ಸಣ್ಣ ಪುಟ್ಟ ಸಂಗತಿಗೆಲ್ಲ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಬಹಳಷ್ಟು ದೊಡ್ಡ ದೊಡ್ಡ ಮಹತ್ವವಾದ ವಿಚಾರಗಳಿಗೆ ಪ್ಲ್ಯಾನ್ ಎ ಪ್ಲ್ಯಾನ್ ಸಿ ಪ್ಲ್ಯಾನ್ ಬಿ ಎಲ್ಲ ಇರಬೇಕು ಅಂತ. ಸಣ್ಣ ಸಣ್ಣ ವಿಚಾರ ಅಂದರೆ ಏನು, ಈ ಚಿಕ್ಕದು ಹಾಲು ತರೋದು, ತರಕಾರಿ ತರೋದು, ಇವಕ್ಕೆಲ್ಲ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಅಂತ ಅಷ್ಟು ಯೋಚನೆ ಮಾಡೋದು ಬೇಡ. ಬಟ್ ದೊಡ್ಡ ದೊಡ್ಡ ಮಹತ್ವವಾದ ಕೆಲಸಗಳನ್ನ ಮಾಡಬೇಕಂದ್ರೆ ನಮಗೆ ಇವೆಲ್ಲ ಬೇಕಲ್ವಾ ಅಂತ. ಸೊ ಇಲ್ಲಿ ಟು ಬಿ ಫ್ರ್ಯಾಂಕ್, ನಮ್ಮ ಟ್ರೈನಿಂಗಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಓಕೆ, ಅದೇನೆಂದರೆ ಎಕ್ಸ್ಪೆಕ್ಟ್ ದ ಬೆಸ್ಟ್ ಆ್ಯಂಡ್ ಪ್ರಿಪೇರ್ ಫಾರ್ ದ ವರ್ಸ್ಟ್ ಅಂತ. ಓಕೆ, ಅನ್ಸರ್ಟನಿಟಿ, ಫೇಸ್ ದ ಅನ್ಸರ್ಟನಿಟಿ ಅಂತ ಒಂದು. ಓಕೆ, ಯಾಕೆ ಇದನ್ನು ಹೇಳ್ತೀವಿ ಅಂತ ಅಂದರೆ, ಜನ ಎಲ್ಲ ನಮ್ಮ ಜೀವನದಲ್ಲಿ ಒಳ್ಳೆಯದೇ ಆಗುತ್ತೆ ಅಂತ ಒಂದು ಬೌಂಡ್ರಿಯಲ್ಲಿ ಫಿಕ್ಸ್ಡ್ ಆಗಿದ್ದಾಗ, ಸಡನ್ನಾಗಿ ಕೆಟ್ಟದಾದಾಗ ಡೆಫಿನೆಟ್ಲಿ ತಗೊಳಕ್ಕಾಗಲ್ಲ. ಆವಾಗ ಅವ್ರು ಕಲ್ತಿರೋ ಜ್ಞಾನದ ಬಗ್ಗೆನೂ ಅವರಿಗೆ ತಪ್ಪು ಅಂತ ಅನಿಸ್ಬಿಡುತ್ತೆ. ಈ ನಾಲೆಡ್ಜ್ ತಪ್ಪು, ಇದೆಲ್ಲ ತಪ್ಪು, ಇದೆಲ್ಲ ಸುಳ್ಳು, ಪ್ರಪಂಚ ಸುಳ್ಳು ಅಂತ ಅನಿಸ್ಬಿಟ್ಟು ಸತ್ಯನೂ ಕೂಡ ಸುಳ್ಳು ಅಂತ ಅನ್ಕೊಳ್ಳೋ ಒಂದು ಸ್ಥಿತಿಗೆ ಹೋಗ್ಬಿಡ್ತಾರೆ. ಸೊ ಅದನ್ನು ತಡ್ಕೊಳಕ್ಕಾಗಲ್ಲ. ವಾಸ್ತವ ಏನು, ಪ್ರಾಕ್ಟಿಕಲ್ ಏನು ನಡೀತದೆ ಅಂತ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಡಿಪ್ರೆಷನ್ಸ್ಗೆ ಹೋಗೋದು ಜಾಸ್ತಿ ಆಗುತ್ತೆ. ಸತ್ಯ ಅಲ್ವಾ? ನಾವು ಈ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಬೇಕಲ್ವಾ. ಆ್ಯಂಡ್ ನಾವೇನು ಹೇಳ್ತೀವಿ ಅಂದರೆ, ಎಕ್ಸ್ಪೆಕ್ಟ್ ದ ಬೆಸ್ಟ್ ಪ್ರಿಪೇರ್ ಫಾರ್ ದ ವರ್ಸ್ಟ್ ಅಂದರೆ, ಲೈಕ್ ನೀವು ಎಕ್ಸ್ಪೆಕ್ಟ್ ಮಾಡಿ ಒಳ್ಳೆಯದೇ ನಡೆಯುತ್ತೆ, ಒಳ್ಳೆಯದೇ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ. ಆಗಿಲ್ಲ ಅಂದರೆ ಏನು ಅಂತಲೂ ಯೋಚನೆ ಮಾಡಿ. ಆ್ಯಂಡ್ ಅದ್ರ ಜೊತೆಗೆ ಏನಂದರೆ, ಇವಾಗ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅಂತ ಇದೆ. ನಾನು ತುಂಬ ಜನ ಮಾತಾಡೋದನ್ನು ಕೇಳಿಸ್ಕೊಂಡಿದ್ದೀನಿ. ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ ಆ ಇನ್ಶೂರೆನ್ಸ್ ಬೇಕು ಅಂತ ಹೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ, ಇಲ್ಲಪ್ಪ ನನಗೇನು ಕಾಯಿಲೆ ಬರಲ್ಲ ಅಂತಾರೆ. ಹೆಂಗೆ ಗ್ಯಾರಂಟಿ ಕೊಡ್ತೀರಾ ಕಾಯಿಲೆ ಬರಲ್ಲ ಅಂತ ಅಲ್ವಾ? ಟರ್ಮ್ ಇನ್ಶೂರೆನ್ಸ್ ಅಂದರೆ, ಬಿಡಿ ನಾನು ಸಾಯೋ ವರ್ಷದಲ್ಲಿ ಇವರೆಲ್ಲ ಸೆಟ್ಲಾಗಿರ್ತಾರೆ ಅಂತಾರೆ. ಹೆಂಗೆ ಹೇಳ್ತೀರಾ ನೀವೆಲ್ಲ ಸೆಟ್ಲಾದ್ಮೇಲೆ ಸಾಯ್ತೀರಾ ಅಂತ? ನಮಗೆ ಗೊತ್ತೇ ಇಲ್ಲ ಅಲ್ವಾ ಯಾವಾಗ ಏನಾಗುತ್ತೆ ಅಂತ. ಸೊ ಅದಕ್ಕೂ ಪ್ರಿಪೇರ್ ಆಗಿರಬೇಕಲ್ವಾ. ಈ ರೀಸನ್ಗೆ ನಮಗೆ ಏನು ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಎಲ್ಲ ಬಂದಿರೋದು. ಇನ್ನೊಂದು ಮುಖನೂ ನೋಡಬೇಕು ಅಂತ. ಅದು ಭಯ ಪಡಿಸ್ತಿರೋದಲ್ಲ ನಮಗೆ ನಮ್ಮ ಜೀವನದ ಬಗ್ಗೆ ಹೆದರ್ಸೋದು, ಭಯ ಪಡಿಸೋದಲ್ಲ. ಇದು ಸತ್ಯ. ಇದು ಜನ ಏನು ಮಾಡ್ತಾರೆ, ಏನು ಮೇಡಮ್ ನೀವು ಹಿಂಗೆ ಎದುರಿಸ್ಬಿಡ್ತೀರಾ ಅಂತಾರೆ. ಎದುರಿಸೋದಲ್ಲ ಅದು. ಈ ಸತ್ಯ ಅರ್ಥ ಮಾಡಿಕೊಂಡ್ರೆ ಮುಂದೆ ಲೈಫಲ್ಲಿ ಎದುರಲ್ಲ ಅಂತ ಹೇಳೋದು.
ಕರೆಕ್ಟ್. ಆ್ಯಂಡ್ ಅದನ್ನೇ ಇಲ್ಲೂ ಇವ್ರು ಹೇಳ್ತಾ ಇರೋದು. ಫಾರ್ ಎಕ್ಸಾಂಪಲ್ ತುಂಬ ಜನ ವುಮೆನ್ಸ್ ಲೈಕ್ ನನಗೆ ಕೌನ್ಸಿಲಿಂಗ್ಸ್ಗಳು ದಿನಾ ಡಿಫ್ರೆಂಟ್ ಪೀಪಲ್ನ ಮೀಟ್ ಮಾಡೋದ್ರಿಂದ ಹಸ್ಬೆಂಡ್ ಡೆತ್ ಆದಮೇಲೆ ಕಂಪ್ಲೀಟ್ಲಿ ಹೆಲ್ತ್ ಅಪ್ಸೆಟ್ ಮಾಡಿಕೊಂಡು ಡಿಪ್ರೆಷನ್ಗೆ ಹೋಗಿ ಬಹಳ ಟೈಮ್ ತೊಗೊಂಡು ಹೊರಗಡೆ ಬರ್ತಾರೆ. ಯಾಕೆ? ಬಿಕಾಸ್ ಅವ್ರ ಜೀವನಾನ ಹಸ್ಬೆಂಡ್ ಬಿಟ್ಟು ಬೇರೆ ನಾನು ಇನ್ ಕೇಸ್ ಇವರಿಲ್ಲ ಅಂದರೆ ಹೇಗೆ ಬದುಕ್ಬೋದು ಅಂತ ಯೋಚನೆನೇ ಮಾಡಿರಲ್ಲ. ಯಾಕೆ? ಅಯ್ಯೋಯ್ಯೋ ಹಂಗೆ ಅನ್ಬಾರ್ದು, ತಪ್ಪಾಗುತ್ತೆ. ಇನ್ ಕೇಸ್ ಹಸ್ಬೆಂಡ್ ಏನಾದರೂ ನೋಡು ನಾನಿಲ್ಲ ಅಂದರೆ ನೀನು ಇಂಡಿಪೆಂಡೆಂಟಾಗಿ ಬದುಕೋದು ಕಲಿಬೇಕು ಅಂದರೆ ಬಿಡ್ತು ಅನ್ನಿ, ಹಂಗೆಲ್ಲ ಅನ್ಬಾರ್ದು. ಅಯ್ಯೋ ಹೌದು, ನಾವು ಕಲಿಬೇಕು, ಅದು ಸತ್ಯನೇ ಅಲ್ವಾ, ಪ್ರಾಕ್ಟಿಕಲ್ಲೇ ಅಲ್ವಾ. ಹಂಗಂದರೆ ಹಾಗೆ ಆಗಿಬಿಡುತ್ತೆ ಅನ್ನೋದಕ್ಕಿಂತ ನಾವು ಇನ್ನೊಂದು ಮುಖನೂ ನೋಡೋದು ಪ್ರಾಕ್ಟಿಕಲ್ ಅಲ್ವಾ. ಎಷ್ಟು ಪ್ರಾಕ್ಟಿಕಲಾಗಿ ಹೇಳಿದ್ದಾರೆ. ಸೊ ಅದೇ ಥರ ಕೆಲವೊಂದು ಟೈಮ್ ನನಗೆ ಈ IAS ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರೋರು ಬರ್ತಾರೆ. ಓಕೆ, ಮೇ ಬಿ ಈ ವಿಡಿಯೋ ಅವರೆಲ್ಲ ನೋಡ್ತಾ ಇರ್ತಾರೆ, ಬಿಕಾಸ್ ವಿಡಿಯೋ ಮೂಲಕನೇ ನನಗೆ ಕೌನ್ಸಿಲಿಂಗಿಗೆ ಬಂದಿದ್ದರು. ಒಂದು 2-3 ಜನ ನನಗೆ IAS ಎಕ್ಸಾಮ್ ತೊಗೊಂಡಿರೋರು ಬಂದಿದ್ದರು. ಓಕೆ, ಸೊ ಅವ್ರು ಏನು ಹೇಳಿದ್ರು ಅಂದರೆ, ಏನು ಅವ್ರದ್ದು ಪ್ರಾಬ್ಲಮ್ ಅಂದರೆ ಭಯ. ನಾನು IAS ಮಾಡ್ತಾ ಇದ್ದೀರಾ, ಭಯ. ಯಾಕೆ ಭಯ? ನಾನು ಎಲ್ಲರಿಗೂ ಎದುರಾಕೊಂಡು ನನ್ನ ಲೈಫಲ್ಲಿ ಏನೋ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಇನ್ ಕೇಸ್ ಆಗಲಿಲ್ಲ ಅಂದರೆ ನಾನು ಇನ್ ಕೇಸ್ ಆಗಲಿಲ್ಲ ಅಂದರೆ ಅಂತ ಕೇಳಿದ್ರೆ ಅದೇ ಭಯ. ಇನ್ ಕೇಸ್ ಆಗಿಲ್ಲ ಅಂದರೆ ಏನು ಮಾಡಬೇಕು ಅಂತ ಗೊತ್ತೇ ಇಲ್ಲ. ನಾನು ಅವ್ರಿಗೆ ಹೇಳ್ದೆ, ಇನ್ ಕೇಸ್ ಆಗಿಲ್ಲ ಅಂದರೆ KAS ಮಾಡಿ. KAS ಆಗಿಲ್ವಾ? ಸೊ ಯಾರಾದರೂ ಪ್ರಿಪೇರ್ ಆಗ್ತಿರ್ತಾರಲ್ಲ, ಈ CA ಪ್ರಿಪೇರ್ ಆಗ್ತಿರ್ತಾರೆ, ಅಥವಾ ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಚಿಕ್ಕ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ತಾರೆ, ಅವ್ರಿಗೆ ನೀವು ಟ್ಯೂಷನ್ ಮಾಡಿ, ಅವ್ರಿಗೆ ನೀವು ಕೋಚಿಂಗ್ ಮಾಡಿ. ಆ್ಯಂಡ್ ನಿಮ್ಮ ಹಳ್ಳಿಗಳಲ್ಲಿ ಈ ಥರ ಒಂದು ಕೋಚಿಂಗ್ ಸೆಂಟರ್ ಶುರು ಮಾಡಿ. ನೀವು ಹಿಂಗೆ ಮಾಡ್ಬೋದಲ್ವಾ? ನಿಮಗಾಗಿಲ್ಲ ಬಟ್ ನೀವು IASಗೆ ಪ್ರಿಪೇರ್ ಆಗಿದ್ದೀರಾ ಅಂತ ಅಂದರೆ, ನೀವು ಎಕ್ಸಾಮ್ ಅಟೆಂಪ್ಟ್ ಮಾಡಿದ್ದೀರಾ ಅಂದರೆ ನಿಮಗೆ ಡೆಫಿನೆಟ್ಲಿ ನಾಲೆಜ್ ಅಂತೂ ಬಂದಿರುತ್ತೆ. ಸೊ ನೀವು ಏನೆಲ್ಲ ಮಾಡ್ಬೋದು ಅಂತ ಹೇಳಿದಾಗ ಆಮೇಲೆ ಜನ ಏನು ಅನ್ಕೊಂಡ್ಬಿಡ್ತಾರೆ. ಓಕೆ, ಸೊ ಅದೆಲ್ಲ ಸೈಡಿಗಿಡಿ. IAS ಆಗಿಲ್ಲ ಅಂದರೆ ಏನು ಅಂತ ನನಗೊಂದು 10 ಪಾಯಿಂಟ್ ಬರೀರಿ. ನೀವು IAS ಆಗಿಲ್ಲ ಅಂದರೆ ಏನು ಮಾಡ್ತೀರಾ ಅಂತ ನನಗೊಂದು 10 ಪಾಯಿಂಟ್ಸ್ ಬರೀರಿ ಅಂದ್ಬಿಟ್ಟು ನಾನು ಅವ್ರಿಗೆ ಪೇಪರ್ ಪೆನ್ ಕೊಟ್ಟೆ. ಸೊ ಅವರು ಬರೆದ್ರು ಏನೇನು ಮಾಡ್ಬೋದು ಅವ್ರ ಲೈಫಲ್ಲಿ ನಾನು IAS ಆಗಿಲ್ಲ ಅಂದರೆ ಅಂತ. ಎಲ್ಲ ಬರ್ದಿದ್ದೇನು ಗೊತ್ತಾ? ನಾನು IAS ಆದರೆ ಏನು ಅಂತ ಎಲ್ಲರೂ ಬರ್ದಿರ್ತಾರೆ, ನಾನು IAS ಆದಮೇಲೆ ಏನು ಮಾಡ್ತೀನಿ ಅಂತ ಬರ್ದಿರ್ತಾರೆ. ಬಟ್ ನಾನು IAS ಆಗಲಿಲ್ಲ ಅಂದರೆ ಏನು ಮಾಡ್ತೀನಿ ಅಂತಲೂ ಬರೀಬೇಕು. ಆಗ ಡಿಪ್ರೆಷನ್ಗೆ ಹೋಗಲ್ಲ. ಲೈಫ್ ಅಂದರೆ IAS ಮಾತ್ರ ಅಲ್ಲ, ಲೈಫ್ ಜೀವಿಸ್ಬೇಕು. ಕರೆಕ್ಟ್. ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ನನ್ನ ಕೈಲಿ ಆಗಿಲ್ಲ ಅಂತ. ದ ರೀಸನ್ ಏನು? ಬಿಕಾಸ್ ವರ್ಸ್ಟಿಗೆ ಅವ್ರು ಪ್ರಿಪೇರೇ ಆಗಿರೋದಿಲ್ಲ. ಹಾಗಾಗಿ ನಾವಿಲ್ಲಿ ಮಾಡಬೇಕಾಗಿರೋದು, ಆ್ಯಂಡ್ ತುಂಬ ಜನ ನನಗೆ ಬಂದಾಗ ಹೇಳ್ತಾರೆ, ಮ್ಯಾಮ್ ನೆಗೆಟಿವ್ ಥಿಂಕ್ ಮಾಡಿದ್ರೆ ಲೈಫಲ್ಲಿ ಹಾಗೆ ಆಗಿಬಿಡುತ್ತಲ್ಲ ಅಂತ. ನೀವು ನೆಗೆಟಿವ್ನ ದಿನ ಥಿಂಕ್ ಮಾಡಿ ನನಗಾಗಲಿ ಅಂತ ಅಂದ್ಕೊಳ್ಳಿ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಹಿಂಗಾದರೆ ನಾನು ಏನು ಪ್ರಿಪೇರ್ ಆಗಿರಬೇಕು ಅಂತ ನಿಮಗೆ ಗೊತ್ತಿದ್ದರೆ ನೀವು ಪ್ರೆಸೆಂಟ್ ಲೈಫ್ನ ನೆಮ್ಮದಿಯಾಗಿ ಮಾಡ್ತೀರಾ. ಆ್ಯಂಡ್ ಆ ಟೈಮಲ್ಲಿ ನಿಮಗೆ ಭಯ ಆಗಬಾರ್ದು ಅಂದರೆ ನೀವು ಮುಂಚೆನೇ ಪ್ರಿಪೇರ್ ಆಗಿರಬೇಕು ಅಂತ ಹೇಳ್ತಿರೋದು. ತುಂಬ ಪ್ರಾಕ್ಟಿಕಲ್ ಅಲ್ವಾ? ನಂಗೆ ಗೊತ್ತಿಲ್ಲ ಯಾರ್ಯಾರಿಗೆ ಭಯ ಆಗ್ತಾಯಿದೆ, ಯಾರ್ಯಾರಿಗೆ ಕಸಿಬಿಸಿ ಆಗ್ತಾಯಿದೆ, ಯಾರ್ಯಾರಿಗೆ ಯಾಕಾದರೂ ಈ ಬುಕ್ ಸೆಲೆಕ್ಟ್ ಮಾಡಿದಾರೋ ಅನ್ನಿಸ್ತಿದೆಯೋ ನಂಗೆ ಗೊತ್ತಿಲ್ಲ. ಬಟ್ ಪ್ರಾಕ್ಟಿಕಲ್. ಸೊ ಅದಕ್ಕೆ 63 ಪ್ರಾಕ್ಟಿಕಲ್ ಥಿಯರಿಗಳು ಅಂತಲೇ ಈ ಬುಕ್ಕಲ್ಲಿರೋದು. ಕರೆಕ್ಟ್. ಈಗ ನೀವು ಯೋಚನೆ ಮಾಡಿ. ಥ್ಯಾಂಕ್ ಯು.